ಮಂಜುನಾಥ್ ಹಿರೇಚೌಟಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಕಾರ್ಯನಿರ್ವಾಹಕ ಸಮಿತಿ ಸದಸ್ಯ. ನಾವು ಇವತ್ತು ಸೊರಬ ತಾಲೂಕು ಆನವಟ್ಟಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ತಾವರೆಕೆರೆ ಎಂಬ ಕೆರೆ ಬಳಿ ಇದ್ದೀವಿ. ನೋಡಬಹುದು ನನ್ನ ಹಿನ್ನೆಲೆಯಲ್ಲಿ, ಇದು ಹೆಸರು ತಾವರೆ ಕೆರೆ ಅಂತ ಹೇಳಿ ಹೆಸರೇ ಹೇಳಿದಂತೆ ಸಾಕಷ್ಟು ತಾವರೆ ಗಿಡಗಳು ಇದರಲ್ಲಿ ಇದಾವೆ. ಅಂತಂದ್ರೆ ಅದರ ಸಾಂದ್ರತೆ ಹೆಚ್ಚಿದೆ. ಇದು ಸುಮಾರು 27 ಎಕರೆ 21 ಗುಂಟೆ ಏನೋ ಬರ್ತದೆ. ಈಗ ಇಲ್ಲಿ ನೋಡಬಹುದು ಇದು ಹೇಗೆ ಮಲಿನ ಆಗಿದೆ ಅಂತ ಹೇಳಿ. ಅಂತಂದ್ರೆ ಆನವಟ್ಟಿಯ ಎಲ್ಲ ತ್ಯಾಜ್ಯನು ಬಂದು ತಾವರೆ ಕೆರೆಗೆ ಬಂದು ಬೀಳ್ತಾ ಇರ್ತಕ್ಕಂಥದ್ದು. ಇದನ್ನ ನೀವು ಗಮನಿಸಬಹುದು. ಇದು ಆನವಟ್ಟಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಗೆ ಬರ್ತಕ್ಕಂಥ ಕೆರೆ. ಆನವಟ್ಟಿ ಪಟ್ಟಣ ಪಂಚಾಯತ್ ಇದ್ರ ಬಗ್ಗೆ ಯಾವುದೇ ಕ್ರಮ ಇದುವರೆಗೂ ತಗೊಂಡಿಲ್ಲ. ಅಂತಂದ್ರೆ ತ್ಯಾಜ್ಯ ವಿಲೇವಾರಿನೇ ಆನವಟ್ಟಿ ಪಟ್ಟಣ ಪಂಚಾಯತಿಯಲ್ಲಿ ಇಲ್ಲ ಇದುವರೆಗೂ ಕೂಡ. ಯಾಕಂದ್ರೆ ಅವರ ವಿಲೇವಾರಿ ಘಟಕ ಕೂಡ ಕಾರ್ಯನಿರ್ವಹಿಸ್ತಾ ಇಲ್ಲ, ಮತ್ತೆ ಸಿಬ್ಬಂದಿ ಕೂಡ ಇಲ್ಲ, ಆಯ್ತಾ. ಆದ್ರೆ ಈ ಕೆರೆ ಇಲ್ಲಿ ಮಲಿನ ಆದ್ರೂ ಕೂಡ ಇಲ್ಲಿ ಜನ, ಜಾನುವಾರು, ಪಕ್ಷಿ, ಪರಿಸರ ಮತ್ತೆ ಜನಗಳಿಗೂ ಸೇರಿದಂತೆ ರೈತರಿಗೂ ಸೇರಿದಂತೆ ಹಲವಾರು ಜೀವ ಜಂತುಗಳು ಇದ್ರ ಮೇಲೆ ಅವಲಂಬಿತವಾಗಿ ಇರತಕ್ಕಂಥ ಕೆರೆ. ಇದು ನಮ್ಮ ಹೆಮ್ಮೆಯ ಕೆರೆ ಕೂಡ ಹೌದು. ಯಾಕೆಂತಂದ್ರೆ ಇದು ರಾಜ್ಯ ಹೆದ್ದಾರಿ, ಆನವಟ್ಟಿ ಟು ಹಾನಗಲ್ ಹೋಗ್ತಕ್ಕಂಥ ರಾಜ್ಯ ಹೆದ್ದಾರಿ. ಈ ರಾಜ್ಯ ಹೆದ್ದಾರಿನಲ್ಲಿ ಈ ರಾಜ್ಯ ಹೆದ್ದಾರಿ ಏನಿದೆಯಲ್ಲ, ಇದು ಆಚೆಗೆ ಒಂದು ಕುಬ್ಟೂರ್ ಕೆರೆ ಅಂತ ಬರ್ತದೆ, ಇದ್ರ ಈಚೆಗೆ ಇದು ತಾವರೆ ಕೆರೆ ಅಂತ ಹೇಳ್ತೇವೆ. ಈಗ ನೋಡೋಣ ಬನ್ನಿ, ಇದು ಕೆರೆಯ ಆವರಣ, ಕೆರೆಯ ದಡ ಹೇಗಿದೆ ಅಂತ ಹೇಳಿ. ಇರ್ತಕ್ಕಂಥ ಆನವಟ್ಟಿಯಲ್ಲಿ ಇರ್ತಕ್ಕಂಥ ಎಲ್ಲ ತ್ಯಾಜ್ಯನು ಇಲ್ಲಿ ಬಂದು ಬೀಳ್ತಾ ಇದೆ. ಆನವಟ್ಟಿ ಪಟ್ಟಣ ಪಂಚಾಯತಿಯಲ್ಲಿ ಬರೀ ಸಿಬ್ಬಂದಿ ಇದ್ದಾರೆ ಹೊರತು ಕಾರ್ಮಿಕರು ಅಥವಾ ಕೂಲಿ ಕೆಲಸಕ್ಕೆ ಅಂತಂದ್ರೆ ಪೌರ ಕಾರ್ಮಿಕರ ಸಂಖ್ಯೆ ತುಂಬಾ ಕಡಿಮೆ ಇದೆ. ಮತ್ತೆ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಏನಂತಂದ್ರೆ, ಇಲ್ಲಿಂದ ನಮ್ಮ ಶಾಸಕರ ಕಚೇರಿ, ಸೊರಬ ಶಾಸಕರು ಮತ್ತು ಶಿಕ್ಷಣ ಸಚಿವರ ಕಚೇರಿ ಕೆಲವೇ 100 ಮೀಟರ್ ದೂರದಲ್ಲಿ ಇದೆ. ಇಲ್ಲೇ ನಾಡ ಕಚೇರಿಯಲ್ಲೇ ಕೂಡ ಅವ್ರ ಕಚೇರಿ ಕೂಡ ಇರುವಂತದ್ದು. ಮತ್ತೆ ಇನ್ನೂ ಅತ್ಯಂತ ಮುಖ್ಯವಾದ ವಿಷಯ ಅಂತಂದ್ರೆ, ಇಲ್ಲಿಂದ ಒಂದಷ್ಟು ಒಂದು 500 ಮೀಟರ್ ಅಂತರದಲ್ಲೇ ಯಾವುದು ಕೇಂದ್ರ ಪ್ರಾಚ್ಯ ವಸ್ತು ಇಲಾಖೆಗೆ ಸೇರಿದಂತ ಕೈಟಬೇಶ್ವರ ದೇವಸ್ಥಾನ ಇದೆ. ಅದು ಕೂಡ ಪ್ರಾಚ್ಯ ವಸ್ತು ಇಲಾಖೆಯ ಸುಪರ್ದಿಯಲ್ಲಿದೆ. ಅದು 100 ಮೀಟರ್ ಅಂತರದಲ್ಲಿ ನಿಷೇಧಾಜ್ಞೆ ಇದೆ. ಅಂತಂದ್ರೆ ಇದು ಮುಖ್ಯ ಪ್ರವಾಸಿ ತಾಣ ಕೂಡ ಹೌದು. ಇಲ್ಲಿ ಕದಂಬರು, ಚಾಲುಕ್ಯರು, ಹೊಯ್ಸಳರು ಅವಾಗಿಂದನೂ ಎಲ್ಲಾ ರಾಜಾಡಳಿತಗಳು ಇಲ್ಲಿ ಆಳ್ವಿಕೆ ಮಾಡಿರುವಂತದ್ದು ನಾವು ಇತಿಹಾಸದಲ್ಲಿ ದಾಖಲೆಗಳಲ್ಲಿ ನೋಡಬಹುದಾಗಿದೆ. ಆದ್ರೆ ಇವತ್ತಿನ ಪರಿಸ್ಥಿತಿ ಆನವಟ್ಟಿ ಪಟ್ಟಣ ಪಂಚಾಯತ್ ವ್ಯಾಪ್ತಿದು. ಈಗ ಇದು ತಾವರೆ ಕೆರೆ, ಅದು ಕುಬ್ಟೂರ್ ಕೆರೆ ದಡ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಈಗ ಇದು ತ್ಯಾಜ್ಯ, ಇದು ಅಲ್ಲಿ ಕಾಣ್ತಾ ಇರುವಂತದ್ದು, ದೂರದಲ್ಲಿ ಕಾಣ್ತಾ ಇರುವಂತದ್ದು ಕುಬ್ಟೂರ್ ಕೆರೆ. ಇಲ್ಲಿಂದ ಹೀಗೆ ನೋಡೋಣ ಬನ್ನಿ. ಇದು ಒಂದು ಕಡೆಯ ದಡ, ಇದು ರಾಜ್ಯ ಹೆದ್ದಾರಿ ಹಾನಗಲ್ಗೆ ಹೋಗ್ತಕ್ಕಂಥದ್ದು. ರಾಜ್ಯ ಹೆದ್ದಾರಿ ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ಕುಬ್ಟೂರ್ ಕೆರೆಯ ಒಂದು ಕಡೆಗೆ ದಡ ಇದು. ಯಾಕಂದ್ರೆ ಮಧ್ಯೆ ಒಂದಷ್ಟು ಸರ್ವೆ ನಂಬರ್ಗಳು ಕೂಡ ಬರ್ತವೆ. ಇಲ್ಲಿ ಇನ್ನೊಂದು ಮಹತ್ವವಾದ ವಿಚಾರ ಏನಂತಂದ್ರೆ, ನಮ್ಮ ಸೊರಬ ತಾಲೂಕಿನಲ್ಲಿ ಸುಮಾರು 1204 ಕೆರೆಗಳಿದೆ. ಒಟ್ಟಾರೆ ಸುಮಾರು 8228 ಎಕರೆ ಕೆರೆಗಳ ಪ್ರದೇಶ ಇದೆ. ಅಷ್ಟೂ ಕೆರೆಗಳಲ್ಲಿ ನಮ್ಮ ಕುಬ್ಟೂರು ಕೆರೆ ಮೊದಲನೇ ಸ್ಥಾನದಲ್ಲಿದೆ. ಅಂದ್ರೆ ಸುಮಾರು 166 ಎಕರೆ 33 ಗುಂಟೆ ವಿಸ್ತೀರ್ಣವನ್ನು ಹೊಂದಿದೆ. ಅದು ನಮ್ಮ ಜೀವ ಜಲ. ಯಾಕೆಂತಂದ್ರೆ ನಮ್ಮ ಕುಬ್ಟೂರು ಪ್ರಾಂತ್ಯದಲ್ಲಿ ಎಲ್ಲರೂ ಅವರ ಬದುಕು ಚೆನ್ನಾಗಿ ಅದಕ್ಕೆ ಕುಬ್ಟೂರು ಕೆರೆ ಮಾತ್ರವೇ ಕಾರಣ. ಆದ್ರೆ ಕುಬ್ಟೂರು ಕೆರೆಯಿಂದ ಸ್ವಲ್ಪ ದೂರ ದಡದಲ್ಲೇ ಇಲ್ಲಿ ಈ ತರ ಮಲಿನವಾಗಿದೆ. ಆನವಟ್ಟಿಯ ತ್ಯಾಜ್ಯ ಏನಿದೆಯಲ್ಲ, ಕೂದಲು, ಕತ್ತರಿಸಿದ ಕೂದಲು, ಕೋಳಿ ಮಾಂಸ, ತ್ಯಾಜ್ಯ, ಮೀನು ಎಲ್ಲದೂ ಇಲ್ಲಿ ಬಂದು ಬೀಳ್ತಾ ಇದೆ. ಹಾಗೆ ನೋಡ್ಕೊಂಡು ಹೋಗೋಣ ಬನ್ನಿ. ಸ್ವಲ್ಪ ಟ್ರಾಫಿಕ್ ಇದೆಯಪ್ಪ, ಸ್ವಲ್ಪ ಇದು ನೋಡಿ. ಅಂದ್ರೆ ನಮ್ಮ ಆನವಟ್ಟಿಯ ಮೊಟ್ಟೆ ಅಂದ್ರೆ ಕೋಳಿಯ ತ್ಯಾಜ್ಯ ಎಲ್ಲ ಬಂದು ಬಿಟ್ಟಿದೆ. ಹಾಗೆ ಬನ್ನಿ, ಮುಂದೆ ಬನ್ನಿ. ಇದು
ಕೋಳಿ ತ್ಯಾಜ್ಯ, ಮೀನು, ಕತ್ತರಿಸಿದ ಕೂದಲು ಎಲ್ಲವನ್ನು ಇಲ್ಲಿ ತಂದು ಹಾಕ್ತಾರೆ. ಆದ್ರೆ ಏನಪ್ಪಾ ಅಂತಂದ್ರೆ ಯಾಕೆ ಇವರು ಹಾಕ್ತಾ ಇದಾರೆ ಅಂತಂದ್ರೆ ತ್ಯಾಜ್ಯ ವಿಲೇವಾರಿನೇ ಇಲ್ಲ ನಮ್ಮ ಆನವಟ್ಟಿನಲ್ಲಿ. ಅವರಿಗೆ ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡಲಿಕ್ಕೆ ಯಾವುದೇ ಅವಕಾಶವೇ ಇಲ್ಲ. ಹಾಗಾಗಿ ಅವ್ರಿಗೂ ಅಸಹಾಯಕರಾಗಿ ಇಲ್ಲಿನ ನಗರದ ಪಟ್ಟಣದ ಜನ ಎಲ್ಲ ಇಲ್ಲಿ ಕಸ ತಂದು ಹಾಕ್ತಾ ಇದ್ದಾರೆ. ಯಾಕಂದ್ರೆ ಆನವಟ್ಟಿ ಪಟ್ಟಣ ಪಂಚಾಯತ್ ಕಣ್ಣಿಲ್ದೆ ಕುರುಡಿಲ್ದೆ ಸೊಂಟ ಮುರ್ಕೊಂಡು ಎಲ್ಲೂ ಹೋಗಕ್ಕಾಗದೆ ಕಣ್ಣು ಮೂಗು ಕಿವಿ ಯಾವುದು ಇಲ್ಲದೆ ಕೂತಿರುವಂತದ್ದು. ಮತ್ತೆ ಇದು ಈ ಕುಬ್ಟೂರ್ ಏನಿದೆಯಲ್ಲ, ಈ ಕುಬ್ಟೂರ್ ಕೆರೆ ಇದೆಯಲ್ಲ, ಇದು ಬಹಳ ವಿಶೇಷವಾದ ಕೆರೆ. ಮತ್ತೆ ಯಾಕೆಂತಂದ್ರೆ ಇದು ನಮ್ಮ ಮಾಜಿ ಮುಖ್ಯಮಂತ್ರಿ ದಿವಂಗತ ಎಸ್ ಬಂಗಾರಪ್ಪನವರ ಊರು ಕೂಡ ಹೌದು. ಆದ್ರೆ ಅಲ್ಲಿಂದ ಅನತಿ ದೂರದಲ್ಲೇ ಈ ತ್ಯಾಜ್ಯ ಈ ಅಸಮರ್ಪಕವಾಗಿ ಅಂದ್ರೆ ನಮ್ಮ ಇಡೀ ರಾಜ್ಯದಲ್ಲಿ ಯಾವ ಪಟ್ಟಣಗಳಲ್ಲೂ ಕೂಡ ಈ ತರ ತ್ಯಾಜ್ಯ ಎಲ್ಲಾ ಹಳ್ಳಿ ಇದ್ರಲ್ಲೂ ಇದೇ ತರ ಬಿದ್ದಿದೆ. ಆದ್ರೆ ಇವು ನಮ್ಮ ಜೀವ ಕೆರೆಗಳು ಮಲಿನವಾಗ್ತಕ್ಕಂಥ ಇದ್ರ ಬಗ್ಗೆ ಯಾವುದೇ ಕ್ರಮ ತಗೊಳ್ತಾ ಇರತಕ್ಕಂಥದ್ದು ನಡೆಸ್ಕೊಂಡ್ ಬಂದಿದ್ದಾರೆ. ಹಾಗೆ ನೋಡ್ಕೊಂಡ್ ಬರೋಣ ಬನ್ನಿ. ಇದು ಕೆರೆಯ ದಡ. ಇಲ್ಲಿಂದ ಇಲ್ಲಿ ನೆಕ್ಸ್ಟ್ ನಮಗೆ ಮೊದಲು ಸಿಗೋದೇ ಇಲ್ಲಿ ಕೈಟಬೇಶ್ವರ ದೇವಸ್ಥಾನ. ಇದು ಮುಂದೆ ಹೋದ್ರೆ ಅಂತಂದ್ರೆ ತ್ಯಾಜ್ಯ ಇಲ್ಲಿ ರಾಶಿ ಸುರಿದಿದ್ದಾರೆ, ಇದಕ್ಕೆ ಯಾವುದೇ ಕಿಮ್ಮತ್ತಿಲ್ಲ. ಮತ್ತೆ ನಾವು ಯಾವಾಗಲೇ ಒಂದು ವಿಡಿಯೋ ಮಾಡಿದ್ರು ಕೂಡ ತಕ್ಷಣ ಬಂದು ಬೆಂಕಿ ಹಾಕಿ ಅಲ್ಲೇ ನಿಂತ್ಕೊಳ್ಳಿ ಹತ್ರ ಬರ್ತದೆ ನೋಡಿ. ಇಲ್ಲಿ ಯಾವುದೇ ತ್ಯಾಜ್ಯವನ್ನ ತಕ್ಷಣ ನಾವು ಈ ವಿಡಿಯೋ ಮಾಡಿದ ತಕ್ಷಣ ಬಂದು ಬೆಂಕಿ ಹಾಕಿ ಸುಟ್ಟಾಕುವಂಥದ್ದು ಅಂತಂದ್ರೆ ಇದು ಕಾಯ್ದೆಗೆ ವಿರುದ್ಧ. ಪಟ್ಟಣ ಪಂಚಾಯತ್ ಕಾಯ್ದೆ ಆಗಲಿ, ಗ್ರಾಮ ಪಂಚಾಯತ್ ಯಾವುದೇ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸಂಬಂಧಪಟ್ಟಂತೆ ಬೆಂಕಿ ಯಾರು ಹಚ್ಚುತ್ತಾರೆ ಅವ್ರಿಗೆ ದಂಡ ವಿಧಿಸಬೇಕೆ ಹೊರತು ಇವರೇ ಬಂದು ಬೆಂಕಿ ಹಚ್ಚೋದಲ್ಲ. ಯಾಕಂದ್ರೆ ನಾನು ಸುತ್ತಮುತ್ತ ಎಲ್ಲಿ ವಿಡಿಯೋ ಮಾಡಿದ್ರು ಕೂಡ ಬಂದು ಅಲ್ಲಿ ಬೆಂಕಿ ಹಚ್ಚಿ ಅದರ ಕುರುಹನ್ನು ನಾಶ ಮಾಡಿ ಹೋಗ್ತಾ ಇದ್ದಾರೆ ಪಟ್ಟಣ ಪಂಚಾಯತ್ನವರು. ಇದ್ರ ಬಗ್ಗೆ ನಾವು ಈಗಾಗಲೇ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಈಗ ದೂರನ್ನ ಕೊಟ್ಟಿದ್ದೀವಿ. ಇನ್ನು ಮುಂದೆ ಈಗ ರಾಷ್ಟ್ರೀಯ ಹಸಿರು ಪ್ರಾಧಿಕಾರಕ್ಕೂ ಕೂಡ ತಕ್ಷಣ ಒಂದು ದೂರನ್ನ ಸಲ್ಲಿಸ್ತೇವೆ ಈ ವಿಚಾರವಾಗಿ. ಇಷ್ಟು ನಮ್ಮ ಪ್ರಯತ್ನವಂತೂ ಮಾಡ್ತೇವೆ. ನಮ್ಮ ಸೊರಬ ತಾಲೂಕಿನ ಜನ ಸ್ವಲ್ಪ ಎಚ್ಚೆತ್ತುಕೊಂಡ್ರೆ ತಮ್ಮ ಸುತ್ತಮುತ್ತಲ ಇರತಕ್ಕಂಥ ಕೆರೆ ಅಂದ್ರೆ ತ್ಯಾಜ್ಯ ವಿಲೇವಾರಿ ಸಮರ್ಪಕ ಆಗದೆ ಇದ್ರೆ ತಮ್ಮ ಸುತ್ತಮುತ್ತ ಕಾಮಗಾರಿಗಳು ಅದನ್ನ ತಮ್ಮ ಹಕ್ಕದು. ಯಾಕೆಂತಂದ್ರೆ ನೋಡಿ, ಇಲ್ಲಿ ಏನಾದ್ರು ಕಸ ಬಿದ್ರೆ ನಮ್ಮ ಕೆರೆ ಏನಾದ್ರು ಕಲುಷಿತ ಆದ್ರೆ ಇದು ಕುಗುಟೂರು ಕೆರೆ ಇಡೀ ಸಾಕಷ್ಟು ಹಳ್ಳಿಗಳಿಗೆ ಜೀವನಾಡಿಯಾಗಿ ಕೆಲಸ ಮಾಡ್ತಿದೆ ಅದು, ಹೌದಾ? ಮತ್ತೆ ಅದು ನಮ್ಮ ಸೊರಬ ತಾಲೂಕಿನಲ್ಲೇ ನಂಬರ್ 1 ಕೆರೆ. ನಮ್ಮ ಸೊರಬ ತಾಲೂಕಿನಲ್ಲಿ ಸುಮಾರು ಆಗ್ಲೇ ಹೇಳಿದಾಗ ಸುಮಾರು 1204 ಕೆರೆಗಳಿದೆ. ಅದರಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಎರಡನೇದು ನಮ್ಮ ಜಡೆ ಹೋಬಳಿ ಬಿಳಗಲಿ ಮತ್ತು ತಲಗಡ್ಡೆ ಕೆರೆಗಳು ಸುಮಾರು 143 ಎಕರೆ ಮತ್ತು 111 ಎಕರೆ ಅಷ್ಟು ವಿಸ್ತೀರ್ಣ ಹೊಂದಿದ್ದಾವೆ. ಆದ್ರೆ ಇವು ನಮ್ಮ ಅತ್ಯಂತ ಸಂಪದ್ಭರಿತವಾದಂತ ಮತ್ತೆ ಸಾವಿರಾರು ವರ್ಷಗಳಲ್ಲಿ ನಮ್ಮ ಜೀವನವನ್ನ ಬೆಂಬಲಿಸಿದಂತ ಕೆರೆಗಳು. ಆದ್ರೆ ಇವತ್ತು ಈ ತರ ದುಸ್ಥಿತಿ ಇದೆ. ನಮ್ಮ ಶಾಸಕರು ಏನ್ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಇದು ಆಗ್ಲೇ ಹೇಳಿದಾಗ್ಲೇ ಈಗಾಗಲೇ ಇದು ಬಂಗಾರಪ್ಪನವರ ಊರು ಕೂಡ ಹೌದು, ಕುಬ್ಟೂರು. ಆ ಕೆರೆಯ ದಡದಲ್ಲಿ ಈ ತರ ಪರಿಸ್ಥಿತಿ ಇದೆ. ಇಲ್ಲಿಂದ ಅನತಿ ದೂರ ಇದೆ ಕುಬ್ಟೂರು, 1 ಕಿಲೋಮೀಟರ್ ಇಲ್ಲ, ಇಲ್ಲಿ ಹೋದ್ರೆ ಸಿಗ್ತದೆ. ಮತ್ತೆ ನೀವು ನೋಡ್ಬೋದು ಈಗ ಈ ತಾವರೆ ಕೆರೆ ಕೂಡ ನೋಡಿದ್ದೀರಿ.